ಭಾರತದ ಸಂವಿಧಾನದ ವಿಧಿ 88 ಆರ್ಟಿಕಲ್ 88 ಸಂಸತ್ತಿನ ಸದನಗಳಿಗೆ ಸಂಬಂಧಿಸಿದಂತೆ ಸಚಿವರು, ಮಿನಿಸ್ಟರ್ಸ್ ಮತ್ತು ಅಟಾರ್ನಿ ಜನರಲ್ ಅವರಿಗೆ ಇರುವ ವಿಶೇಷ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಧಿ 88 ಸದನಗಳಿಗೆ ಸಂಬಂಧಿಸಿದಂತೆ ಸಚಿವರು ಮತ್ತು ಅಟಾರ್ನಿ ಜನರಲ್ ಅವರ ಹಕ್ಕುಗಳು. ಈ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಕೇಂದ್ರ ಸಚಿವರು ಮತ್ತು ಭಾರತದ ಅಟಾರ್ನಿ ಜನರಲ್ ಅವರಿಗೆ ಈ ಕೆಳಗಿನ ಹಕ್ಕುಗಳಿರುತ್ತವೆ. 1. ಸದನಗಳಲ್ಲಿ ಮಾತನಾಡುವ ಹಕ್ಕು. ಅವರು ಲೋಕಸಭೆ ಅಥವಾ ರಾಜ್ಯಸಭೆ ಈ ಎರಡೂ ಸದನಗಳಲ್ಲಿ ಮಾತನಾಡಲು ಮತ್ತು ನಡವಳಿಕೆಗಳಲ್ಲಿ ಭಾಗವಹಿಸಲು ಹಕ್ಕನ್ನು ಹೊಂದಿರುತ್ತಾರೆ. 2. ಜಂಟಿ ಅಧಿವೇಶನದಲ್ಲಿ ಭಾಗವಹಿಸುವಿಕೆ. ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್ ನಡೆದಾಗ ಅಲ್ಲಿಯೂ ಅವರು ಭಾಗವಹಿಸಬಹುದು. 3. ಸಂಸತ್ತಿನ ಸಮಿತಿಗಳಲ್ಲಿ ಸದಸ್ಯತ್ವ. ಸಂಸತ್ತಿನ ಯಾವುದೇ ಸಮಿತಿಯಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಅವರ ಹೆಸರನ್ನು ಸದಸ್ಯರನ್ನಾಗಿ ಸೂಚಿಸಿದ್ದರೆ ಆ ಸಮಿತಿಯ ಸಭೆಗಳಲ್ಲಿ ಭಾಗವಹಿಸಲು ಮತ್ತು ಮಾತನಾಡಲು ಅವರಿಗೆ ಅವಕಾಶವಿರುತ್ತದೆ. ಪ್ರಮುಖ ಮಿತಿಗಳು ಲಿಮಿಟೇಷನ್ಸ್. ವಿಧಿ 88 ಈ ಹಕ್ಕುಗಳನ್ನು ನೀಡಿದರೂ ಒಂದು ಪ್ರಮುಖ ನಿರ್ಬಂಧವನ್ನು ಹೇರುತ್ತದೆ. ಮತದಾನದ ಹಕ್ಕು ರೈಟ್ ಟು ವೋಟ್. ಒಬ್ಬ ಸಚಿವರು ತಾವು ಯಾವ ಸದನದ ಸದಸ್ಯರಾಗಿರುತ್ತಾರೋ ಲೋಕಸಭೆ ಅಥವಾ ರಾಜ್ಯಸಭೆ ಅಲ್ಲಿ ಮಾತ್ರ ಮತ ಚಲಾಯಿಸಲು ಅವಕಾಶವಿರುತ್ತದೆ. ಉದಾಹರಣೆಗೆ, ಒಬ್ಬ ಸಚಿವರು ರಾಜ್ಯಸಭೆಯ ಸದಸ್ಯರಾಗಿದ್ದರೆ ಅವರು ಲೋಕಸಭೆಯ ಚರ್ಚೆಯಲ್ಲಿ ಭಾಗವಹಿಸಬಹುದು, ಆದರೆ ಅಲ್ಲಿ ಮತ ಹಾಕುವಂತಿಲ್ಲ. ಅಟಾರ್ನಿ ಜನರಲ್ ಅವರಿಗೆ ಸಂಸತ್ತಿನ ಯಾವುದೇ ಸದನದಲ್ಲಿ ಅಥವಾ ಜಂಟಿ ಅಧಿವೇಶನದಲ್ಲಿ ಮತ ಚಲಾಯಿಸುವ ಹಕ್ಕು ಇರುವುದಿಲ್ಲ. ಅವರು ಕೇವಲ ಚರ್ಚೆಗಳಲ್ಲಿ ಭಾಗವಹಿಸಬಹುದು ಅಷ್ಟೇ. ಈ ವಿಧಿಯ ಮಹತ್ವವೇನು? ಸಚಿವರ ಹೊಣೆಗಾರಿಕೆ. ಸಚಿವರು ಯಾವುದೇ ಸದನದ ಸದಸ್ಯರಾಗಿದ್ದರೂ ಎರಡೂ ಸದನಗಳಿಗೆ ಉತ್ತರಿಸಲು ಮತ್ತು ಮಸೂದೆಗಳ ಬಗ್ಗೆ ವಿವರಣೆ ನೀಡಲು ಈ ವಿಧಿಯನ್ನು ಮಾಡಿಕೊಡುತ್ತದೆ. ಕಾನೂನು ಸಲಹೆ. ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಅವರು ಸಂಸತ್ತಿನಲ್ಲಿ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಸ್ಪಷ್ಟನೆ ನೀಡಲು ಇದು ಸಹಕಾರಿಯಾಗಿದೆ.